ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂಥೇಳಿ. ನಾನು ಒಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ನನ್ನ ವಿಳಾಸ. ಸ್ನೇಹಿತರೆ, ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ 96 321 31 8 31. ಸ್ನೇಹಿತರೆ, ಈಗ ನಾನು ನಿಂತಿರುವಂಥ ಜಾಗ ಮದ್ದೂರಿನ ಕೊಲ್ಲಿ ಸರ್ಕಲ್ನಿಂದ ಬಂದರೆ ಕೋಡಹಳ್ಳಿಯ ಕಡೆಗೆ, ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿ ಕೋಡಹಳ್ಳಿಯ ಕಡೆಗೆ ಒಂದು ಫರ್ಲಾಂಗ್ ದೂರದಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ನಿಂತಿದ್ದೀನಿ ಸ್ನೇಹಿತರೆ. ಇದು ಒಂದು ಕಲ್ಲಿನ ಮಂಟಪ ಇದೆ ಇಲ್ಲಿ ಸ್ನೇಹಿತರೆ. ಇದು ಒಂದು ಕಲ್ಲಿನ ಮಂಟಪ. ಇದನ್ನು ಈಗಾಗಲೇ ನಾನು ಒಂದೆರಡು ಸಲ ನಿಮಗೆ ಪ್ರದರ್ಶನ ಮಾಡಿದ್ದೀನಿ, ವಿಡಿಯೋ ಮಾಡಿ ಇದನ್ನು ತೋರಿಸಿದ್ದೀನಿ ಸ್ನೇಹಿತರೆ. ಇದರ ಉದ್ದೇಶ ಏನಪ್ಪ ಅಂತ ಅಂದರೆ, ಏನು ಒಂದು ಪುರಾತತ್ವ ಇಲಾಖೆ ಇದನ್ನೆಲ್ಲ ಗಮನಿಸೋದಿಲ್ಲವೇ ಅಂತೇಳಿ ನನ್ನ ಒಂದು ಪ್ರಶ್ನೆ ಅಷ್ಟೇ ಸ್ನೇಹಿತರೆ. ಪುರಾತತ್ವ ಇಲಾಖೆ ಇಂತಹ ಪಾಳು ಬಿದ್ದಿರುವ ಒಂದು ಕಲ್ಲಿನ ಮಂಟಪಗಳು ಅಥವಾ ದೇವಸ್ಥಾನಗಳು ಇವನ್ನು ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಘನ ಸರ್ಕಾರದ ಪುರಾತತ್ವ ಇಲಾಖೆಯ ಒಂದು ಕಾರ್ಯ ಅಂತ ನಾನಾದರೂ ಭಾವಿಸ್ತೀನಿ ಸ್ನೇಹಿತರೆ. ನೋಡಿ, ಇವತ್ತು ನಮ್ಮ ಮದ್ದೂರಿನ ಸುತ್ತಮುತ್ತಲೂ ಸುಮಾರು ಈ ಥರ ಈ ಒಂದು ಏನು ಕಲ್ಲಿನ ಮಂಟಪಗಳನ್ನು ನಾನು ನೋಡಿದ್ದೀನಿ ಸ್ನೇಹಿತರೆ. ಒಂದಷ್ಟು ವಿಡಿಯೋ ಕೂಡ ಮಾಡಿ ನಿಮಗೆ ಈಗಾಗಲೇ ವೈದ್ಯನಾಥಪುರ ಬಳಿ ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ. ವೈದ್ಯನಾಥಪುರದ ಬಳಿ ಪರವಾಗಿಲ್ಲ, ಒಂದು ಸ್ವಲ್ಪ ಅಲ್ಲಿ ಬಣ್ಣ ಗಿಣ್ಣ ಹೊಡೆದು ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ ಸ್ನೇಹಿತರೆ. ಆದರೆ ಅದು ಯಾರ್ದು ಏನು ಅಂತ ನನಗೆ ಗೊತ್ತಿಲ್ಲ. ಇದು ಅಷ್ಟೇ, ಯಾರು ಸುಪರ್ದಿಲಿದೆ ಅಂತ ಗೊತ್ತಿಲ್ಲ. ಬಹುಶಃ ಇದು ಯಾರ ಸುಪರ್ದಿಲು ಇಲ್ಲ, ಇದು ಸರ್ಕಾರದ್ದು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಮದ್ದೂರಿನ ಉಗ್ರ ನರಸಿಂಹ ದೇವಸ್ಥಾನ ಅಂತಿದೆ ಸ್ನೇಹಿತರೆ. ಮದ್ದೂರಿನಲ್ಲಿ ಒಂದು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ. ವೈದ್ಯನಾಥಪುರದಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಅಂತಿದೆ. ಭಾಳಷ್ಟು ಪುರಾತನ ಕಾಲದ ಈ ದೇವಸ್ಥಾನಗಳು. ಈ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದ 135 ಎಕರೆ ಕೊಡುಗೆ ಜಮೀನು ಇತ್ತಂತೆ ಸ್ನೇಹಿತರೆ. ನಾನು ಕೇಳಿರೋದು, ನಾನು ನಿಮಗೆ ಅದರ ದಾಖಲಾತಿಗಳನ್ನು ನಾನು ಕೊಡಲಾರೆ ಸ್ನೇಹಿತರೆ. ನಾನೊಬ್ಬ ನಿವೃತ್ತ ಶಿಕ್ಷಕ, ಇತಿಹಾಸ ತಜ್ಞನೂ ಅಲ್ಲ. ಅದರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಮ್ಮ ಘನ ಸರ್ಕಾರದ ಏನು ದಂಡನಾಯಕ ಮದ್ದೂರಿನ ತಾಲೂಕು ತಹಸೀಲ್ದಾರ್ ಅವರ ಬಳಿ ಇದರ ದಾಖಲೆಗಳು ಸಿಗಬಹುದೇನೋ ಅಂತ ನಾನು ನನ್ನ ಒಂದು ಆಧಾರದ ಮೇಲೆ ಹೇಳುವಂಥ ಮಾತದು ಸ್ನೇಹಿತರೆ. ಇದಕ್ಕೆ ನಾನು ಇದೇನು ನೀವು ರೆಕಾರ್ಡಲ್ಲಿರೋದು ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಸ್ನೇಹಿತರೆ. ನಾನೊಬ್ಬ ಸೋಷಿಯಲ್ ವರ್ಕರ್, ಸಮಾಜ ಸೇವಕ ಅಂತ ಹೇಳಿ ತಹಸೀಲ್ದಾರ್ ಅವರೇ ನನಗೆ ಇಲ್ಲಿ ರುದ್ರಾಕ್ಷಿಪುರದ ಹತ್ರ ಒಂದು ಕೆರೆ ಇದೆ. ಇಲ್ಲಿ ಕೋಡಹಳ್ಳಿ ಹತ್ರ ಒಂದು ಲಿಫ್ಟ್ ಇರಿಗೇಷನ್ ಇದೆ. ಅಲ್ಲಿ ಅದು ಕೆಲಸ ಮಾಡದೆ ನಿಂತಿತ್ತು. ಹಾಗಾಗಿ ಅದಕ್ಕೆ ನೀರುಣಿಸೋ ಕೆಲಸ ಒಂದು ಸ್ವಲ್ಪ ಮಾಡಿದೆ. ನನ್ನ ಹಳೆಯ ವಿದ್ಯಾರ್ಥಿಗಳು ಒಬ್ಬ ತೈಲೂರಿನ ಚೆಲುವರಾಜು ಅಂತೇಳಿ ನಮ್ಮ ಶಿಷ್ಯ, ಅವನು ಭಾಳ ಸಹಕಾರ ಮಾಡ್ದ. ಹಾಗಾಗಿ ಅದು ಕೆಲಸ ಮಾಡಿ ನೀರು ತುಂಬಿಸಿದ್ದೆ ಸ್ನೇಹಿತರೆ, ಕೆರೆಗೆ ನೀರು ತುಂಬಿಸಿದ್ದೆ. ಏನೋ ನನ್ನ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಒಂದು ಸೋಷಿಯಲ್ ವರ್ಕರ್ ಅಂತ ಹೇಳ್ಬಿಟ್ಟು ನನ್ನನ್ನು ಚೆನ್ನಪ್ಪ ಹಾಲೂರು ಅಂಥೇಳಿ ಏನೋ ಒಂದು ಗುರುತಿಸಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾನು ಈ ಒಂದು ಸೇವೆಗೆ ನಿಂತಿದ್ದೀನಿ ನಿರಂತರವಾಗಿ. ಏನು ನಮ್ಮ ಸ್ನೇಹ ಬಳಗ ಏನಿದೆ ಅಥವಾ ನಮ್ಮ ಹಳೆ ವಿದ್ಯಾರ್ಥಿಗಳು ಏನಿದ್ದೀರಿ, ದಯಮಾಡಿ ಇದನ್ನೆಲ್ಲ ನೋಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಬೇಕು, ಇದರ ನಿಜ ಸ್ಥಿತಿ ಗೊತ್ತಾಗಬೇಕು ಅಂತಕ್ಕಂಥದ್ದು. ಹೀಗೆ ನನ್ನ ಕೊಲ್ಲಿ ಸರ್ಕಲ್ನಲ್ಲೂ ಕೂಡ ಒಂದು ಕಲ್ಲಿನ ಮಂಟಪ ಇದೆ ಸ್ನೇಹಿತರೆ. ಅಲ್ಲೊಂದು ಶಾಲೆ ಕೂಡ ಇದೆ. ಅಲ್ಲಿ ಸುಮಾರು ಸೈಟ್ಗಳನ್ನು ಮಾಡಿ
ಒಂದಷ್ಟು ಸೈಟ್ಗಳೆಲ್ಲ ಸೇಲ್ ಆಗಿಬಿಟ್ಟಿದ್ದಾವೆ, ಮನೆಗಳನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ಅಲ್ಲಿ ಒಂದು ಮಾತ್ರ ಸೈಟನ್ನು ಮಾಡಿ ಆ ಕಲ್ಲಿನ ಮಂಟಪವನ್ನು ಇದೇ ಥರ ಉಳಿಸಿದ್ದಾರೆ ಸ್ನೇಹಿತರೆ. ಅದು ಯಾಕೆ ಉಳಿಸಿದ್ರು ಅಥವಾ JCB ತಂದು ಉಂಟಿಸಿಬಿಟ್ಟು ಮಾಡೋ ಸಾಹಸ ಯಾಕೆ ಮಾಡಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಇವೆಲ್ಲ ಸರ್ಕಾರದ ಒಂದು ನಿಧಿ ಅಂತ ಹೇಳ್ಬೋದು ಸ್ನೇಹಿತರೆ. ನಿಜವಾಗ್ಲೂ ಇವೆಲ್ಲ ಏನು ಬೇಲೂರು ಹಳೇಬೀಡು, ಪಟ್ಟದ ಕಲ್ಲು, ಐಹೊಳೆ, ಏನು ವಾಸ್ತುಶಿಲ್ಪಗಳು ಅವನ್ನ ರಕ್ಷಣೆ ಮಾಡಿ ನಿಜವಾಗ್ಲೂ ಸರ್ಕಾರ ಇವತ್ತು ಅಲ್ಲಿ ಪೂಜೆ ಪುನಸ್ಕಾರ ನಡೆದೇ ಇದ್ದರೂ ಸಹ ಆ ದೇವಸ್ಥಾನಗಳು ಹಾಗೆ ಇದ್ದಾವೆ. ಹಾಗೆಯೇ ಒಂದು KRSನ ಹಿನ್ನೀರಿನ ಬಳಿ ಮುಳುಗೋಗಿದ್ದಂತಹ ಒಂದು ದೇವಸ್ಥಾನನ ಕೋಡೇಶ್ ಅಂತಕ್ಕಂಥ ಒಬ್ಬ ಉದ್ಯಮಿ ಅದನ್ನು ತಂದು ಹೊರಗಡೆಗೆ ನಿಜವಾಗ್ಲೂ ಅದನ್ನು ಭಾಳ ಚೆನ್ನಾಗಿ ಆ ದೇವಸ್ಥಾನವನ್ನು KRSನ ಹಿನ್ನೀರಿನಲ್ಲಿ ಇವತ್ತು ಬೇಕಾದಷ್ಟು ಜನ ಪ್ರವಾಸಿಗರು ನೋಡ್ತಾ ಇದ್ದಾರೆ ಸ್ನೇಹಿತರೆ. ಅದನ್ನೆಲ್ಲ ಈ ಒಂದು ವಾಸ್ತುಶಿಲ್ಪಗಳನ್ನು ಉಳಿಸ್ಬೇಕಾದದ್ದು ನಮ್ಮ ಕರ್ತವ್ಯ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿರುವಂಥದ್ದು. ನಾನೊಬ್ಬ ನಿವೃತ್ತ ಶಿಕ್ಷಕ, ಜೊತೆಗೆ ಒಬ್ಬಂಟಿಯಾಗಿ ಈ ಥರ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಯಾರ ಸಹಕಾರನೂ ಇಲ್ಲ ಸ್ನೇಹಿತರೆ. ಈಗ ನೋಡಿ, ತಿಳಿದವರು, ಜ್ಞಾನವಂತರು, ಭಾಳಷ್ಟು ಸಾಹಿತಿಗಳು ಎಲ್ಲ ಇದ್ದೀರಿ. ನಮ್ಮ ಒಂದು ಇದನ್ನೆಲ್ಲ ಉಳಿಸ್ಬೇಕಾದದ್ದು ಕಡೆಗೆ ಗಮನ ಹರಿಸ್ಬೇಕು. ಇದು ಸರ್ಕಾರದ ಜಾಗ ಆಗಿದ್ದರೆ ದಯಮಾಡಿ ಇದ್ರ ಸುತ್ತಲೂ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿ ಏನು ಜನ ಏನು ಹಿರಿಯ ನಾಗರಿಕರು ಏನು ವಾಯುವಿಹಾರಕ್ಕೆ ಬಂದು ಇಲ್ಲೆಲ್ಲ ವಿಶ್ರಾಂತಿ ಪಡೆದು ಹೋಗುವಂತೆ ಮಾಡಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ದಯಮಾಡಿ ಜನಪ್ರತಿನಿಧಿಗಳು, ಜನನಾಯಕರು, ಹಾಗೆ ಮದ್ದೂರಿನ ಏನು ಜ್ಞಾನವಂತರು ಇದ್ದೀರಿ, ಇದನ್ನು ಗಮನಿಸಿ. ನಾನು ಯೂಟ್ಯೂಬ್ ಚಾನಲಲ್ಲಿ ಚನ್ನಪ್ಪ AC ಅಂತೇಳಿ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಹಾಗೆಯೇ ಫೇಸ್ಬುಕ್ಕಲ್ಲಿ ಚನ್ನಪ್ಪ ಆಲೂರು ಅಂತಿದ್ದೀನಿ. ಒಂದು 5,000 ಜನ ಫಾಲೋಯರ್ಸ್ ಇದ್ದಾರೆ. ದಯಮಾಡಿ ಇದನ್ನು ಇಂಥವೆಲ್ಲ ರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ ಸ್ನೇಹಿತರೆ. ಇದನ್ನು ವಿಡಿಯೋ ಮಾಡಿ ಪದೇ ಪದೇ ಇದನ್ನು ಹಾಕ್ತಾಯಿದ್ದೀನಿ. ಕಾರಣ ಇಷ್ಟೇ, ಈ ವಾಸ್ತುಶಿಲ್ಪಗಳನ್ನು ಕಾಪಾಡಬೇಕಾದದ್ದು ನಮ್ಮೆಲ್ಲರ ಧರ್ಮ. ನಿಜವಾಗ್ಲೂ ಮುಂದಿನ ತಲೆಮಾರಿಗೆ ಇದನ್ನೆಲ್ಲ ಉಳಿಸ್ಬೇಕು, ಇದನ್ನೆಲ್ಲ ಕಾಪಾಡಬೇಕು ಅಂತಕ್ಕಂಥ. ನೋಡಿ, ಯಾವ ಪುಣ್ಯಾತ್ಮನೂ ತನ್ನ ಒಂದು ಏನು ಅವತ್ತಿನ ಕಾಲದಲ್ಲಿ ಭಾಳಷ್ಟು ವರ್ಷಗಳ ಕಳೆದಿದೆ ಬಿಡಿ, ಚಿತ್ರವನ್ನು ಇದ್ರ ಮೇಲ್ಗಳೆಲ್ಲ ಚಿತ್ರಗಳನ್ನು ರಚನೆ ಮಾಡಿದ್ದಾರೆ. ನಿಜವಾಗ್ಲೂ ಇದನ್ನು ಉಳಿಸಬೇಕಾದದ್ದು, ಬೆಳೆಸಬೇಕಾದದ್ದು ನಮ್ಮ ಒಂದು ಸಮಾಜದ ನಾಗರಿಕರ ಕರ್ತವ್ಯ, ಧರ್ಮ ಅಂತ ನಾನು ಅದನ್ನು ಭಾವಿಸ್ತೀನಿ ಸ್ನೇಹಿತರೆ. ಇದು ನನ್ನ ಒಂದು ಇವತ್ತಿನ ದಿನಾಂಕ 3/2 ಫೆಬ್ರವರಿ ತಿಂಗಳು 2026 ಇವತ್ತಿನ ನನ್ನ ಒಂದು ಏನಿದು ಅನಿಸಿಕೆ, ಕೋರಿಕೆ, ಜನಗಳಲ್ಲಿ ಒಂದು ಕಾರ್ಯಕ್ರಮ, ಒಂದು ಒಳ್ಳೆಯ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.